ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಕೊಡ್ತೀನಿ ಅಂತ ಒಬ್ಬ ಸಾಕ್ಷಿದಾರ ಮುಂದೆ ಬಂದಿದ್ದಾನೆ. ಇದೇ ವಿಚಾರವಾಗಿ SIT ಕೂಡ ರಚನೆ ಆಗಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣದಲ್ಲಿ SIT ಅಧಿಕಾರಿಗಳಿಗಿದೆ ಬಿಗ್ ಚಾಲೆಂಜ್. ನೂರಾರು ಶವ ಹೂತಿಟ್ಟಿದ್ದೇನೆ ಅಂತ ಹೇಳಿರುವಂತಹ ಅನಾಮಿಕ ಸಾಕ್ಷಿದಾರ ದಟ್ಟ ಅರಣ್ಯ ಪ್ರದೇಶದಿಂದ ಕೂಡಿದೆ ಧರ್ಮಸ್ಥಳದ ಪ್ರದೇಶ. ಬೆಚ್ಚಿ ಬೀಳಿಸುತ್ತೆ ಧರ್ಮಸ್ಥಳದ ಕಾಡಿನ ವಿಸ್ತೀರ್ಣವನ್ನು ಕೇಳಿದ್ರೆ. ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮಗಾಗಿ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣ. ಧರ್ಮಸ್ಥಳದ ಅರಣ್ಯ ಪ್ರದೇಶ ಬಹಳ ದೊಡ್ಡದಿದೆ, ಅದರ ವಿಸ್ತೀರ್ಣ ಬಹಳ ದೊಡ್ಡದು. SIT ಅಧಿಕಾರಿಗಳಿಗೆ ಇರುವಂಥದ್ದು ಈಗ ಬಿಗ್ ಚಾಲೆಂಜ್. ಅನಾಮಿಕ ಏನು ಬಂದಿದ್ದಾನೆ ಮುಂದೆ, ದಟ್ಟ ಅರಣ್ಯ ಪ್ರದೇಶ ಇರುವಂಥದ್ದು ಧರ್ಮಸ್ಥಳದಲ್ಲಿ. ಹೀಗಾಗಿ ಇವರಿಗಿರುವಂತಹ ಬಿಗ್ಗೆಸ್ಟ್ ಚಾಲೆಂಜ್ ಈ ಸಾಕ್ಷಿದಾರನನ್ನು ಇಟ್ಕೊಂಡು ಹೇಗೆ ಹೆಣಗಳನ್ನು ಹೊರತೆಗೆಯುವಂತಹ ಕೆಲಸ ಆಗುತ್ತೆ ಇಷ್ಟು ದೊಡ್ಡ ಅರಣ್ಯ ಪ್ರದೇಶದಲ್ಲಿ ಅನ್ನುವಂಥ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಮ್ಮ ಅಶ್ವವೇಗ ನ್ಯೂಸ್. ನೂರಾರು ಶವಗಳು ಧರ್ಮಸ್ಥಳದ ಸುತ್ತಮುತ್ತ ಹೂತು ಹಾಕಿದ್ದೇನೆ, ನಾನದನ್ನು ಹೊರತೆಗೆದು ನಿಮಗೆ ಸಾಕ್ಷಿ ಕೊಡ್ತೇನೆ ಅಂತ ಏನು ಸಾಕ್ಷಿದಾರ ಮುಂದೆ ಬಂದಿದ್ದಾನಲ್ಲ, ಇದೇ ವಿಚಾರವಾಗಿ SIT ಅಧಿಕಾರಿಗಳಿಗೆ ಬಹಳಷ್ಟು ಚಾಲೆಂಜ್ ಇದೆ. ಅದರಲ್ಲಿ ಮೇಜರ್ ಟಾಸ್ಕ್ ಅಂಡ್ ಚಾಲೆಂಜ್ ಇರುವಂಥದ್ದು ಇದೇ ಅರಣ್ಯ ಪ್ರದೇಶ. ಇಷ್ಟು ದೊಡ್ಡ ವಿಸ್ತೀರ್ಣ ಇರುವಂತಹ ಅರಣ್ಯ ಪ್ರದೇಶದಲ್ಲಿ ಹೇಗೆ ಹೆಣವನ್ನು ಹೊರತೆಗೆಸ್ತಾರೆ ಅನ್ನುವಂಥದ್ದೇ ಬಿಗ್ಗೆಸ್ಟ್ ಮೇಜರ್ ಚಾಲೆಂಜ್. ನಾವದೇ ಹೇಳ್ತಾ ಇದ್ವಿ, SIT ರಚನೆ ಆದ ಕ್ಷಣಕ್ಕೆ ಅಧಿಕಾರಿಗಳಿಗಿರುವಂತಹ ಚಾಲೆಂಜ್ ಮತ್ತು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ತನಿಖೆ ಆಗುತ್ತೆ ಅನ್ನುವಂಥದ್ದು ಬಹಳ ಚಾಲೆಂಜಿಂಗ್ ಕೆಲಸ ಇದು SIT ಅಧಿಕಾರಿಗಳಿಗೆ. ಯಾಕೆ ಅಂತ ಹೇಳಿದ್ರೆ, ಅಧಿಕೃತವಾಗಿ ಕೇಸ್ ವರ್ಗಾವಣೆ ಆದ ನಂತರ ಆತನನ್ನು ಕಸ್ಟಡಿಗೆ ತಗೊಂಡು ಮಾಹಿತಿಯನ್ನು ಪಡ್ಕೊಳ್ಬೇಕು. ಆ ವ್ಯಕ್ತಿ ಹೇಳುವಂಥ ಹೇಳಿಕೆಗಳನ್ನು ಗೌಪ್ಯವಾಗಿಟ್ಟು ಆ ವ್ಯಕ್ತಿಯನ್ನು ಸುರಕ್ಷತೆಯೊಂದಿಗೆ ಆ ಜಾಗಕ್ಕೆ ಕರ್ಕೊಂಡು ಹೋಗಬೇಕು. ಅಲ್ಲಿ ಹೆಣಗಳನ್ನೆಲ್ಲ ಆಚೆ ತೆಗೆಸಬೇಕು. ತದನಂತರ FSL ತನಿಖೆ ಆಗಬೇಕು. ಇದೆಲ್ಲವೂ ಕೂಡ ಮೇಜರ್ ಟಾಸ್ಕ್. ಜೊತೆಗೆ ತಮಗೆಲ್ರಿಗೂ ಗೊತ್ತಿರುವಂಥದ್ದೇ ಧರ್ಮಸ್ಥಳ ಎಷ್ಟು ದೊಡ್ಡ ಅರಣ್ಯ ಪ್ರದೇಶದಿಂದ ಕೂಡಿದೆ, ಕಾಡು ಸುತ್ತಮುತ್ತ ಹೇಗಿದೆ ಅಂತ. ಅದರಲ್ಲೂ ಕೂಡ ಸಣ್ಣ ಪುಟ್ಟ ಜಾಗ ಅಲ್ಲ, ಬಹಳ ದೊಡ್ಡ ವಿಸ್ತೀರ್ಣ ಇರುವಂಥ ಕಾಡದು. ಅಂಥ ಜಾಗದಲ್ಲಿ ಈ ವ್ಯಕ್ತಿ ಎಲ್ಲಿ ಹೇಳ್ತಾನೆ ಆ ಜಾಗಕ್ಕೆ ಹೋಗಬೇಕು. ಅಷ್ಟು ದೊಡ್ಡ ಕಾಡಿನಲ್ಲಿ ಹೇಗೆ ಹೆಣವನ್ನು ಹೊರತೆಗೆಯುವಂಥದ್ದು ಇದೆಲ್ಲವೂ ಟಾಸ್ಕ್. ಸಾವಿರಾರು ಎಕರೆ ವಿಸ್ತೀರ್ಣ ಇರುವಂತಹ ಅರಣ್ಯ ಪ್ರದೇಶ ಧರ್ಮಸ್ಥಳದಲ್ಲಿ ಅನಾಮಿಕ ಶವ ಹೂತಿದ್ದು ಎಲ್ಲಿ ಅನ್ನುವಂಥ ಒಂದು ಪ್ರಶ್ನೆ. ಶವ ಹೂತಿದ್ದು ಅರಣ್ಯದಲ್ಲ ಅಥವಾ ಕಂದಾಯ ಭೂಮಿಯಲ್ಲ ಅನ್ನುವಂಥ ಪ್ರಶ್ನೆ. ಖಾಸಗಿ ವ್ಯಕ್ತಿಗಳಿಗೂ ಸೇರಿದೆ ಸಾವಿರಾರು ಎಕರೆ ಜಾಗ. ಅಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಬಳಿಯೂ ಕೂಡ ಅರಣ್ಯ ಭೂಮಿ ಇದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟು ದಶಕಗಳೇ ಕಳೆದಿದೆ. ಈಗ ಹೇಗೆ ಸಿಗುತ್ತೆ? SITಗೆ ಸವಾಲಾಗಿದೆ ಶವ ಹೂತಿಟ್ಟಂತಹ ಪ್ರದೇಶಗಳು. ತನಿಖೆಯ ಮುಂದಿನ ಪ್ರತಿಯೊಂದು ಹೆಜ್ಜೆ ಕೂಡ ಬಹಳ ಕುತೂಹಲಕಾರಿಯಾಗಿದೆ. ಸಾವಿರಾರು ಎಕರೆ ವಿಸ್ತೀರ್ಣ ಇರುವಂತಹ ಅರಣ್ಯ ಪ್ರದೇಶ. ಧರ್ಮಸ್ಥಳದಲ್ಲಿ ಅನಾಮಿಕ ಶವ ಹೂತಿಟ್ಟಿದ್ದು ಎಲ್ಲಿ ಅಂದರೆ ಅರಣ್ಯ ಪ್ರದೇಶದಲ್ಲ ಅಥವಾ ಕಂದಾಯ ಭೂಮಿಯಲ್ಲ ಅನ್ನುವಂಥ ಪ್ರಶ್ನೆ. ಖಾಸಗಿ ವ್ಯಕ್ತಿಗಳಿಗೂ ಕೂಡ ಸಾವಿರಾರು ಎಕರೆ ಜಾಗ ಸೇರಿದೆಯಂತೆ. ಮತ್ತು ನೇತ್ರಾವತಿ ಸ್ನಾನಘಟ್ಟದ ಬಳಿಯೂ ಕೂಡ ಫಾರೆಸ್ಟ್ ಏರಿಯಾ ಇದೆ, ಅರಣ್ಯ ಭೂಮಿ ಇದೆ. ಈತ ಶವವನ್ನು ಹೂತಿಟ್ಟು ಹತ್ರ ದಶಕ 10 ವರ್ಷಗಳ ಮೇಲೆ ಆಗಿದೆ. ಈಗ ಆ ಹೆಣವನ್ನು ಹೂತಿಟ್ಟಂತಹ ಜಾಗವನ್ನು ಹೇಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ? ಪರ್ಟಿಕ್ಯುಲರ್ ಜಾಗವನ್ನು ತೋರಿಸ್ಬೇಕು. ಸುಮ್ಮನೆ ನಾವು ಅದೇ ಹೇಳ್ತಾ ವಿಸ್ತೀರ್ಣ ತುಂಬ ದೊಡ್ಡ ಕಾಡಿದು, ಎಲ್ಲಂದ್ರಲ್ಲಿ ಅಗಿಯೋಕ್ಕೆ ಸಾಧ್ಯ ಇಲ್ಲ ಅಂತ. ದಟ್ಟಾರಣ್ಯ ಪ್ರದೇಶದಿಂದ ಕೂಡಿದೆ ಧರ್ಮಸ್ಥಳ. ಎಲ್ಲಿ ಅಗಬೇಕು, ಹೇಗೆ ಹೋಗಬೇಕು ಅನ್ನುವಂಥದ್ದೇ ಈಗ ಮೇಜರ್ ಟಾಸ್ಕ್ ಇರುವಂಥದ್ದು. ಸಾವಿರಾರು ಎಕರೆ ವಿಸ್ತೀರ್ಣ ಇರುವಂತಹ ಅರಣ್ಯ ಪ್ರದೇಶ, ಬಹಳ ದೊಡ್ಡ ವಿಸ್ತೀರ್ಣ ಇರುವಂತಹ ಧರ್ಮಸ್ಥಳದ ಅರಣ್ಯ ಪ್ರದೇಶ SITಗೆ ಸವಾಲಾಗಿದೆ. ಶವ ಹೂತಿಟ್ಟಂತಹ ಪ್ರದೇಶಗಳು ಪರ್ಟಿಕ್ಯುಲರ್ ಜಾಗವನ್ನು ಹುಡುಕಬೇಕಾಗಿದೆ. ಆತ ಹೇಳುವಂಥ ಜಾಗದಲ್ಲೇ ಸಿಗುತ್ತಾ ಅನ್ನುವಂಥದ್ದೇ ಚಾಲೆಂಜು, ಟಾಸ್ಕ್. ಧರ್ಮಸ್ಥಳದಲ್ಲಿ ಅನಾಮಿಕ ಶವ ಹೂತಿಟ್ಟಿದ್ದು ಎಲ್ಲಿ ಅನ್ನುವಂಥ ಪರ್ಟಿಕ್ಯುಲರ್ ಪ್ಲೇಸ್ ಹೇಳಬೇಕಾಗತ್ತೆ. ಅಲ್ಲೇ ಹೋಗಿ ಅಗಿಯಕ್ಕೆ ಮಾತ್ರ ಸಾಧ್ಯ. ಯಾಕಂದರೆ ಇಷ್ಟು ದೊಡ್ಡ ಕಾಡಲ್ಲಿ ಇನ್ನೆಲ್ಲ ಹೋಗಿ ಅಗಿಯುವಂಥದ್ದು, ಹೊರತೆಗೆಯುವಂಥ ಕೆಲಸ. ಶವ ಹೂತಿಟ್ಟಿರುವಂಥದ್ದು ಫಾರೆಸ್ಟ್ ಏರಿಯಾದಲ್ಲ ಅಥವಾ ಯಾರಿಗೂ ಸಂಬಂಧಪಟ್ಟಂಥ ಕಂದಾಯ ಭೂಮಿಯಲ್ಲ ಅನ್ನುವಂಥ ಒಂದು ಪ್ರಶ್ನೆ. ಜೊತೆಗೆ ನೇತ್ರಾವತಿ ಸ್ನಾನಘಟ್ಟದ ಬಳಿಯೂ ಕೂಡ ಫಾರೆಸ್ಟ್ ಏರಿಯಾ ಇದೆ. ಎಲ್ಲಿ ಈತ ಹೂತಿಟ್ಟಿರುವಂಥದ್ದು 10 ವರ್ಷ ಕಳೀತಾ ಇದೆ. ಹೇಗೆ ಪರ್ಟಿಕ್ಯುಲರ್ ಪ್ಲೇಸ್ ಹೇಳ್ತಾರೆ? ಹೇಗೆ ಅಷ್ಟು ಇದು ಹೂತಿಟ್ಟು ದಶಕಗಳೇ ಕಳೆದಿರುವಂಥ ಕಾರಣಕ್ಕೆ ಈತನಿಗೆ ನೆನಪಿನ ಶಕ್ತಿ ಹೇಗಿರುತ್ತೆ? ಹೇಗೆ ಹುಡುಕಕ್ಕೆ ಸಾಧ್ಯ? ಹೇಗೆ ಹೊರತೆಗೆಯಕ್ಕೆ ಸಾಧ್ಯ? ಇದೆಲ್ಲವೂ ಕೂಡ ಚಾಲೆಂಜ್ ಇರುವಂಥದ್ದು SIT ಅಧಿಕಾರಿಗಳಿಗೆ. ಮುಂಡಾಜೆ ವ್ಯಾಪ್ತಿ 5 ರಿಂದ 7 ಸಾವಿರ ಎಕರೆ ಅರಣ್ಯ ಪ್ರದೇಶ ಇದೆ ಧರ್ಮಸ್ಥಳದ ಮುಂಡಾಜೆ ವ್ಯಾಪ್ತಿಯಲ್ಲಿ.
ಇಷ್ಟು ದೊಡ್ಡ ಏರಿಯಾದಲ್ಲಿ ಹೇಗೆ ಹುಡುಕೋದು? ಧರ್ಮಸ್ಥಳ ಪಂಚಾಯಿತಿ ವ್ಯಾಪ್ತಿ 4ರಿಂದ 3,000 ಎಕರೆ. ಈಗ ಚಾಲೆಂಜ್ ಟಾಸ್ಕು ಆತ ಪರ್ಟಿಕ್ಯುಲರ್ ಆಗಿ ಹೇಗೆ ಹೇಳ್ತಾನೆ? 10 ವರ್ಷಗಳು ಕಳೆದಿದೆ, ಜೊತೆಗೆ ಖಾಸಗಿ ವ್ಯಕ್ತಿಗಳಿಗೂ ಸೇರಿದಂಥ ಒಂದಷ್ಟು ಸಾವಿರಾರು ಎಕರೆ ಜಾಗ ಇದೆ. ಇಷ್ಟು ಜಾಗಗಳ ಮಧ್ಯದಲ್ಲಿ ಮುಂಡಾಜೆ ವ್ಯಾಪ್ತಿ ಇರಬಹುದು, ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಇರಬಹುದು, ಖಾಸಗಿ ಜಾಗಗಳಲ್ಲಿರಬಹುದು. ಇಷ್ಟು ಜಾಗದಲ್ಲಿ ಹತ್ತತ್ರ ಸಾವಿರಾರು ಎಕರೆ ವಿಸ್ತೀರ್ಣದಲ್ಲಿರುವಂಥ ಧರ್ಮಸ್ಥಳದ ಅರಣ್ಯ ಪ್ರದೇಶ ಎಲ್ಲಿ ಹೇಗೆ ಹುಡುಕುವಂಥದ್ದು? ಇದು ಬಿಗ್ಗೆಸ್ಟ್ ಟಾಸ್ಕ್ ಇರುವಂಥದ್ದು SIT ಅಧಿಕಾರಿಗಳಿಗೆ.